ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಸ್, ಒನ್ಸ್ ಅಗೇನ್ ನಾವು ಊರಿಗೆ ಬಂದಿದ್ದೀವಿ. ಬ್ಯಾಕ್ಗ್ರೌಂಡಲ್ಲಿ ಕೋಳಿ ಸೌಂಡೆಲ್ಲ ಕೇಳ್ತಿರ್ಬೋದು. ತುಳಸಿ ಹಬ್ಬಕ್ಕೆ ಅಂತ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮು ಏನು ತುಳಸಿ ಹಬ್ಬಕ್ಕೆ ಪೇಂಟ್ ಎಲ್ಲ ಮಾಡೋಕ್ಕೆ ಸಿಕ್ಕಿಲ್ಲ. ಅದಕ್ಕೆ ಈ ಸಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕೆಲಸ ಅಂದರೆ ನಮ್ಮ ತುಳಸಿನ ನೀಟಾಗಿ ಪೇಂಟ್ ಮಾಡಬೇಕು. ಆಮೇಲೆ ಮತ್ತು ನಮ್ಮದು ಇಲ್ಲಿ ಅಂಗಡಿ ಎಲ್ಲ ಫುಲ್ ನೀಟಾಗಿ ಮಾಡ್ಕೋಬೇಕು. ಹೆವಿ ಕೆಲಸ ಇದೆ ಅಂತ ಅಂದ್ಕೊಳ್ಳೋಣ ಈ ಸಲ. ಬನ್ನಿ ಒಂದೊಂದಾಗಿ ಎಲ್ಲ ಮುಗಿಸ್ಕೊಳ್ಳೋಣ. ಸೊ ಇದು ನೋಡಿ ನಮ್ಮ ತುಳಸಿ ಈ ಥರ ಇದೆ. ಸುಮಾರು ಒಂದು 2-3 ವರ್ಷ ಆಯ್ತು ಅನ್ಕೋಬೋದು ಇದನ್ನು ಪೇಂಟ್ ಮಾಡಿ. ಸೊ ಅದಕ್ಕೆ ಈಗ ಇದನ್ನು ಫಸ್ಟ್ ಹೋಗಿ ಪೇಂಟ್ ತೊಗೊಂಬಂದು ಪೇಂಟ್ ಮಾಡಬೇಕು. ಕಲರ್ ಅದಂತ ಇನ್ನೂ ಡಿಸೈಡ್ ಆಗಿಲ್ಲ, ಅದನ್ನು ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಅಂಗಡಿದ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ ನಮ್ಮ ತಾಯಿ. ಸೊ ಇದು ನಮ್ಮ ಬಾವಿಯಲ್ಲಿ ಹೆವಿ ನೀರಿದೆ. ಆಲ್ಮೋಸ್ಟ್ ಫುಲ್ ನಾವು ಕೈಯಿಂದ ತೆಗಿಬೋದು ಅಷ್ಟು ನೀರಿದೆ. ಆಮೇಲೆ ಇದೊಂದು ಹೊಳ ನಮ್ಮದು. ಬೇರೆ ಒಂದು ವಾರದಿಂದ ಜೋರಾಗಿ ಮಳೆ ಬಂತಂತೆ, ಅದಕ್ಕೆ ಇಷ್ಟು ನೀರಿದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಯೂಶ್ವಲಿ ಇದು ಫುಲ್ ಆಗಿಬಿಡುತ್ತೆ. ಬನ್ನಿ ನಾವು ತುಳಸಿ ಕೆಲಸ ಶುರು ಹಚ್ಕೊಳ್ಳೋಣ ಈಗ. ಫೈನಲಿ ತುಳಸಿ ಪೇಂಟಿಂಗ್ ಅಂತೂ ಆಯಿತು. ಫುಲ್ ಫೈನಲ್ ಫಿನಿಶಿಂಗ್ ಕಾಣ್ತಿದೆ ನೋಡಿ. ಸೊ ಇವಾಗ ಸಾಯಂಕಾಲ ಕೊಬ್ಬೆಲ್ಲ ಕೊಬ್ಬನ್ನು ತೊಗೊಂಬಂದಿದ್ದೀನಿ ನಿನ್ನೆ ಮಾರ್ಕೆಟಿಂದ ಬರ್ತಿರುವಾಗ. ಸೊ ಸಾಯಂಕಾಲ ಇವಾಗ ಕೊಬ್ಬನ್ನು ಹಾಕಿ ನೀಟಾಗಿ ಡೆಕೋರೇಷನ್ ಮಾಡಿದ್ರೆ ಆಯಿತು ಕೆಲಸ. ಸೊ ಕ್ಲೀನಿಂಗ್ ಆಯಿತು ಅಂತ, ಆಮೇಲೆ ತುಳಸಿ ಪೇಂಟಿಂಗ್ ಆಯಿತು. ಓಕೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ತುಳಸಿ ಡೆಕೋರೇಷನ್. ಸೊ ಸಾಯಂಕಾಲ ಮೋಸ್ಟ್ಲಿ 6:30-7 ಅಷ್ಟೊತ್ತಿಗೆ ಇದಿರುತ್ತೆ, ಪೂಜೆ ಇರುತ್ತೆ. ಸೊ ಅದಕ್ಕೂ ಮೊದಲು ಈಗ ತೋರಣ ಎಲ್ಲ ಕಟ್ಬಿಟ್ಟು ಡೆಕೋರೇಷನ್ ಮಾಡಬೇಕು. ಬನ್ನಿ ಡೆಕೋರೇಷನ್ ಮಾಡೋಣ. ಕೆಲಸ ಬಂದ್ಬಿಟ್ಟು ತೋರಣ ಕಟ್ಟೋದು. ಸೊ ನಮಗೆ ಇವತ್ತು ಹೆಲ್ಪ್ ಮಾಡ್ತಾರೆ ನಮ್ಮ ಹೆಂಡತಿಯವರು. ಓಕೆ, ತೋರಣ ಅಂತ ತಕ್ಷಣ ನಂಗೆ ಯಾವ ಮೂವಿ ನೆನಪು ಬರುತ್ತೆ ಹೇಳು? ತೋರಣ, ಡೊಕೋಟಾ ಎಕ್ಸ್ಪ್ರೆಸ್ ಕೊಡು. ಸೊ ಈ ಥರ ಮಾವಿನ ಸೊಪ್ಪು ತೊಗೊಂಬಂದಿದ್ದೀವಿ. ಸೊ 1 by 1 ಆಗಿ ಹೀಗೆ ಕಟ್ಟಿ ಈಗ ತೋರಣನ ರೆಡಿ ಮಾಡ್ತೀವಿ. ತೋರಣ ಕಟ್ತಾ ಇದ್ದಾರೆ. ಈಗ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದರ್ಬೇಡ ಕ್ಯಾಮ್ರಾಮನ್ ಸೂರಿಬರ್ ನಮ್ಗೆ ಹೆಲ್ಪ್ ಮಾಡ್ತಾರೆ. ಅಯ್ಯೋ ಸೊ ಈ ಕೊಬ್ಬನ್ನ
ನೀಟಾಗಿ ಕಟ್ ಮಾಡಿಬಿಟ್ಟು ಓಕೆ. ಸೊ ಗೆ ಹೈಟ್ ಪುಳಂಗೇನು ಬರೋಬ್ಬರ ಕಟ್ಕರ. ಓಕೆ. ಸೊ ಈ ಕೊಬ್ಬನ್ನ ಈ ಥರ ನೀಟಾಗಿ ಕಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು 4 ಸೈಡ್ಗೆ 4 ಈ ಥರ ನಾವು ಪೈಪ್ ಹಾಕಿಟ್ಟಿದ್ದೀವಿ ತುಳಸಿಗೆ. ಸೊ ಅದಕ್ಕೆ ನಾವು ಆ ಕೊಬ್ಬನ್ನ ಅದ್ರಲ್ಲಿ ಸಿಗಿಸ್ಬಿಡೋದು. ಇದು ಟ್ರೆಡಿಷ್ನಲ್ ವೇ ಅಲ್ಲ, ಅದಕ್ಕೊಂದು ಸ್ಟ್ಯಾಂಡ್ ಎಲ್ಲ ಥರ ಬರುತ್ತೆ. ನಮ್ಮ ಪಕ್ಕದ ಮನೆಯವ್ರು ತೋರಿಸ್ತೀನಿ ನೋಡಿ, ಈ ಥರ ವುಡನ್ ಸ್ಟ್ಯಾಂಡ್ ಎಲ್ಲ ಬರುತ್ತೆ ಆಯಿತಾ. ಸೊ ನಾವಿಲ್ಲಿ ರೆಗ್ಯುಲರ್ಲಿ ಇರೋದಿಲ್ಲ ಅನ್ನೋದ್ರಿಂದ ನೋಡಿ ಈ ಥರ ಸ್ಟ್ಯಾಂಡ್ ಎಲ್ಲ ಬರುತ್ತೆ. ಅದಕ್ಕೆ ನಾವು ತುಳಸಿ ಮತ್ತೆ ಕಟ್ಟುತ್ತಿರುವಾಗ ಅದರ ಅಕ್ಕಪಕ್ಕ ಒಂಥರ ಪೈಪ್ ಥರ ಹಾಕ್ಕೊಂಡು ನೀಟಾಗಿ ಅದರಲ್ಲಿ ಊದ್ಬಿಟ್ಟು ಅದಕ್ಕೆ ತೋರಣ ಕಟ್ಬಿಡೋದು ಆಯಿತಾ. ಬನ್ನಿ. ಓಕೆ. ಸೊ ನಮ್ಮ ಅಣ್ಣ ಒಂದೊಂದು ಶಾಟಿಗೆ ಕೊಬ್ಬು ಕಟ್ ಮಾಡ್ತಿದ್ದಾರೆ. ನಮ್ಮ ಪಿಲ್ಟಾರಿಗಳು. ಓಕೆ. ರೈಟ್. ಸೊ ಕಬ್ಬು ಕಟ್ಟಿಂಗ್ ಆಯಿತು. ಈಗ ಈ ಪೈಪಲ್ಲಿ ಫಿಟ್ಟಿಂಗು, ಆಮೇಲೆ ತೋರಣ ಕಟ್ಟಿಂಗು. ಆ್ಯಂಡ್ ದಿಸ್ ಈಸ್ ಕೊಬ್ಬು ನಂಬರ್ 5. ಓಕೆ. ಸೊ ಇದಕ್ಕೆ 50% ಡೆಕೋರೇಷನ್ ಆಯಿತು. ಈಗ ನೆಕ್ಸ್ಟ್ ತೋರಣ ಕಟ್ಟೋದು, ಆಮೇಲೆ ಹೂವಿನ ಅಲಂಕಾರ ಮಾಡೋದು. ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ಹೂ ಡೆಕೋರೇಷನು. ಸೊ ಡಿಸೈಡ್ ಮಾಡ್ತಾಯಿದ್ದೀವಿ ಹೆಂಗೆ ಮಾಡೋದು ಅಂತ. ಇದನ್ನು ಬೆಂಗಾರ ಅಂತ ಕರೀತಾರೆ. ಸೊ ನಮ್ಮ ಕಡೆ ಯಾವುದೇ ಪೂಜೆ ಆದರೂ ಬೆಂಗಾರನ್ನು ಡೆಫಿನೆಟಾಗಿ ಯೂಸ್ ಮಾಡ್ತಾರೆ. ಹೂವಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಇದನ್ನು ಆಯಿತಾ. ಸೊ ಇದನ್ನು ತೊಗೊಂಡು ಇದರಿಂದ ಬೆಂಗಾರಿಂದ ಮಾಲೆ ಥರ ಮಾಡ್ತಾರೆ. ಇದು ನೋಡಿ ಫೈನಲಿ ನಮ್ಮದು ರಂಗೋಲಿನೂ ಡನ್ ಆಗಿದೆ. ಈ ಥರ ಇದೆ. ಮಿಸಸ್ ಸ್ವಾತಿ ಅವರು ರಂಗೋಲಿಯನ್ನು ಹಾಕಿದ್ದು ಇವತ್ತು. ಎಲ್ಲ ಕಡೆಯಿಂದ ರಂಗೋಲಿ ಹಾಕಿದ್ದಾರೆ. ಆ್ಯಕ್ಚುಲಿ ಇನ್ನೂ ಗ್ರ್ಯಾಂಡ್ ಆಗುತ್ತೆ ಡೆಕೋರೇಷನ್ ಅದು, ಆದರೆ ನಮಗಿರೋ ಕನ್ಸ್ಟೆನ್ಸ್ಗಳಿಂದ ನಾವು ಇಷ್ಟೇ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಆಯ್ತು ಅನ್ಬೋದು ಡೆಕೋರೇಷನ್ನು. ಫೈನಲ್ ಟಚಸ್ ಕೊಡ್ತಾಯಿದ್ದೀವಿ. ಇದು ನೋಡಿ ಹುಣಸೆಹಣ್ಣು ಕೂಡ ಇಡ್ತೀವಿ ಇಲ್ಲಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಪೂಜೆ. ನಮ್ಮ ಮಾವನ ಮನೆ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದು ನಮ್ಮ ತುಳಸಿ ಪೂಜೆ ಮಾಡೋದು. ಪೂಜೆಗಂತೂ ಎಲ್ಲ ತಯಾರಿ ಆಗಿದೆ. ಈಗ ನೆಕ್ಸ್ಟ್ ಪೂಜೆ. ಬನ್ನಿ ಪೂಜೆ ಹೆಂಗಾಗುತ್ತೆ ನೋಡೋಣ.
सुबह